ಅಯ್ಯೋ ಬನ್ನಿ ಬನ್ನಿ ಒಳಗಡೆ ಬನ್ನಿ. ಯಾರಲ್ಲ ಇವನು? ಸಾವ್ಕರೆ ಇವನೇನಿಯ ಇಂಗ್ಲೀಷ್ ಬೈದಂತೆ ಪ್ಯಾಟೆಯಿಂದ ಬಂದವನೇ. ಇದ ಪಕ್ಕದೂರವನಂತೆ ಏನೋ ಸುಮ್ಮನೆ ನೋಡಬೇಕು ಹಳ್ಳಿ ನೋಡಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಸುತ್ತಾಡ್ತಾ ಇದ್ದ. ನಾನು ಅದಕ್ಕೆ ಇವನು ವೇಷ ಬುಕ್ಸ್ನ ನೋಡ್ಬಿಟ್ಟು ಇಂಗ್ಲೀಷ್ ಬರ್ತದಾ ಅಂತ ಕೇಳಿದೆ. ಬರ್ತದೆ ಏನಕ್ಕೆ ಬೇಕು ಅಂತ ಕೇಳ್ದ. ಅದಕ್ಕೊಂಚೂರು ಇಂಗ್ಲೀಷ್ ಓದೋದೈತೆ, ಪತ್ರಗಳೆಲ್ಲ ಓದೋದೈತೆ ಕಣಪ್ಪ, ಬಾ ಮನೆಗೆ ಅಂತ ಹೇಳ್ಬಿಟ್ಟು ಕರೆದೆ. ಅದಕ್ಕೆ ತಾಗೆ ಹೆಂಗವನಿಗೆ ಬಂದ್ಬಿಟ್ರತ್ಲಾಗೆ. ನೋಡಿ ಬನ್ನಿ ಬನ್ನಿ ಕುಂತ್ಕ ಬನ್ನಿ. ಅಯ್ಯೋ ಪರವಾಗಿಲ್ಲ, ನನಗೆ ಅಷ್ಟೊಂದು ಟೈಮ್ ಇಲ್ಲ. ಅದೇನು ಅಂತ ಹೇಳ್ಬಿಟ್ಟು ಹೇಳಿ, ಅರ್ಜೆಂಟಾಗಿ ಅದೇನು ಪೇಪರ್ ಓದಬೇಕು ಅಂತ ಹೇಳ್ಬಿಟ್ಟು ಓದ್ತೀನಿ. ನೋಡೆ ಕೊಡೆ ಪತ್ರವ. ಇವನು ಯಾರು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಯಾರು ಅಪ್ಪ ಏನು ಅಂತ. ಇಬ್ಬರ ಮೇಲೆ ಯಾರ ಮೇಲೂ ಪ್ರೀತಿನೂ ಇಲ್ಲ, ಯಾರ ಮೇಲೆ ಸಿಟ್ಟು ಇಲ್ಲ. ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ. ಆಮೇಕಿಂದ ಆಯಮ್ಮನ ಪೇವರಾಗೋ ನಮ್ಮ ಪೇವರಾಗೋ ಮಾತಾಡ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನೇ ಶಾರದಾ ಈ ಅಪ್ಪನ ಕರ್ಕೊಂಬಿಟ್ಟು ಬಂದೀನಿ. ಈಗ ಆಸ್ತಿ ಪತ್ರ ಎಲ್ಲ ಕೊಡ್ರಿ, ಓದ್ಬಿಟ್ಟು ಒಂದಕ್ಕಿತಾನೆ ನೀ ಅತ್ತಾಗ ಹೆಂಗೋ ನೀವೇ ಓದ್ತಾನೆ, ಸರಿನಾ? ನೋಡಮ್ಮ ನಿನಗೆ ರೋಜಾ ನಿನ್ಗೆ ಒಪ್ಪಿಗೆ ತಾನೆ ಇವನ ಹತ್ರ ಪೇಪರ್ ಎಲ್ಲ ನೀವೇ ಓದ್ಸೋದು? ನನಗೇನು ಒಪ್ಪಿಗೆನೆ. ನನಗೂ ಒಪ್ಪಿಗೆನೆ. ಏನಪ್ಪ ಪತ್ರ ಹೇಳಿದ್ನಲ್ಲ, ಪತ್ರ ಓದು. ಸರಿ ಸರಿ ಆಯಿತು, ಕೊಡಿ ಮೇಡಮ್ ಪತ್ರನ. ಅಯ್ಯೋ ಇವರಿಬ್ಬರಾಗ ಆಸ್ತಿ ಯಾರು ಹೋಯ್ತದೋ ಯಾರು ಬಿಡ್ತದೋ ಒಂದು ಗೊತ್ತಾಯ್ತಿಲ್ವಲ್ಲ ನನಗೆ. ಅಯ್ಯೋ ಹೀಗೇನಪ್ಪ ಮಾಡೋದು? ಲೋ ಏನೆಲ್ಲ ಮಾಡೋದು? ಹೊಟ್ಟೆ ಒಳಗಡೆ ಎಲ್ಲ ಚಿಟ್ಟೆ ಬಿಟ್ಟಂಗೆ ಆಯ್ತಾಯ್ತು ನನಗಂತೂ. ಟೆನ್ಷನ್ ಬೇರೆ ಸ್ಟಾರ್ಟ್ ಆಯ್ತೈತಿ. ಅಯ್ಯೋ ಪೇಪರ್ ಇಬ್ಬರದೂ ಐತೆ. ಅಯ್ಯೋ ಸಾವ್ಕರ್ರೆ ಸುಮ್ಕಿರ್ರಿ ಸಾವ್ಕರ್ರೆ, ನೀವೇನು ಟೆನ್ಷನ್ ತಗೋಬೇಡಿ. ಎಲ್ಲ ಆಸ್ತಿನೂ ಶಾರದೆ ಸೊನ್ನಾಗೈತಿ ಅಂತಲೇ ನೀವು ಬರೋದು. ಯಾಕೆ ಅಂತ ಹೇಳಿದ್ರೆ ಇವನು ಒಯ್ತಾ ಇದ್ದ ದಾರಿನಾಗೆ ಇಂಗ್ಲೀಷ್ ಬರ್ತದೆ ಅಂದ. ಬಾ ಅಂತಿದ್ದಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ದ. 1,000 ರೂಪಾಯಿ ಕೊಟ್ಬಿಟ್ಟು ಓದೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೀನಿ. ನಾನು ಎಂತಿದ್ದು ಇಂಗ್ಲೀಷ್ ಪೇಪರ್ ಯಾರ ಕೈಯಾಗಿರ್ತದೋ ಅವ್ರದ್ದೇನೇ ಆಸ್ತಿ ಅಂತ ಹೇಳ್ಬಿಟ್ಟು ಹೇಳ್ಬಿಡು ಅಂತ ಹೇಳ್ಬಿಟ್ಟಿದ್ದೀನಿ. ದುಡ್ಡು ಕೊಟ್ಟಿದ್ದೀನಿ 1,000. ಅವನು ಸರಿ ಅಂತ ಹೇಳ್ಬಿಟ್ಟು ಬಂದವನೇ. ಈಗ ಆ ಕಡೆ ಅಂತ ನೋಡ್ಬಿಟ್ಟು ಆಸ್ತಿ ಎಲ್ಲನೂ ನನ್ನ ಎಂಡ್ರೆ ಸೊನ್ನಾಗೇನೆ ಇರೋದು ಅಂತ ಹೇಳ್ಬಿಡ್ತಾನೆ. ಹಂಗೆ ಹೇಳಿದ್ಮೇಲೆ ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ತಾನೇ ಬರೋದು. ಅವಳ ಹತ್ರ ಪೇಪರ್ ಇದ್ರೂ ಅದೇನು ಉಪಯೋಗಕ್ಕಿಲ್ಲ, ಅರ್ಧಾಕು ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ನು ಹಂಗೆ ಹೇಳ್ತೀನಿ ಅಂತ ಒಪ್ಕೊಂಡು ಬಂದವನೇ. ಅದಕ್ಕೆ ಏನು ಗೊತ್ತಿಲ್ಲ ನನಗೆ ಇದ್ದೀನಿ. ನೀವು ಅಷ್ಟೇ ಟೆನ್ಷನ್ ತಗೋಬೇಡಿ, ಏನು ಗೊತ್ತಿಲ್ಲ ನನಗೆ, ಸುಮ್ಕಿರ್ರಿ. ಯಾಕೆ ಟೆನ್ಷನ್ ತಗೋತೀರಾ? ಆರಾಮಾಗೆ ಇರ್ರಿ. ಏನು ಕತರ್ನಾಕ್ ಕಂಡ್ಲ ನಿಂದು? ನಾವು ಕತರ್ನಾಕಿಲ್ಲ ಅಂದಿದ್ರೆ ಆಸ್ತಿ ಎಲ್ಲ ನಮ್ಮ ಕೈ ಹೆಂಗೆ ಸೌಕರ್ಯ ಸಿಗೋದು? ಕಿಲಾಡಿ ನನ್ನ ಮಕ್ಕಳು. ಅಯ್ಯೋ ನನಗೂ ಅಷ್ಟೊಂದೇನು ಓದಕ್ಕೆ ಬರೋಕ್ಕಿಲ್ಲ. ಆದ್ರೂ ದೆಯ್ಯ ನನಗೆ ಎಂದೂ ಮೋಸ ಮಾಡಿರೋಕ್ಕಿಲ್ಲ ಅಂತ ಸಂದಾಗ ಗೊತ್ತು. ದೆಯ್ಯದ ಮೇಲೆ ನಂಬಿಕೆ ಇಟ್ಕೊಂಡು ಇನ್ನು ಆರಾಮಾಗಿದ್ದೀನಿ. ದೆಯ್ಯ ಪದ್ದು ಇಬ್ಬರೂ ನಾನು ಕೈ ಬಿಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಚೆನ್ನಾಗಿ ಗೊತ್ತು. ಕೈ ಬಿಡೋಕ್ಕಿಲ್ಲ. ಪದ್ದು ನೀನು ಇಲ್ಲಿರಬೇಕಿತ್ತು ಪದ್ದು. ಸದ್ಯ ಬಿಡು, ಯಾರೋ ಬಂದವರಲ್ಲ ಇವ್ರ ತಗೇನಿಯ ಹೆಂಗೋ ಓದಿಸ್ಬಿಡೋಣ. ತಗೊಳ್ಳಿ ಪತ್ರವ ಓದಿ. ಅಯ್ಯೋ ಇದೇನಪ್ಪ ಇದು? ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪನಂತೆ. ಇದೊಂದು ಆಸ್ತಿ ಪತ್ರನ? ಆಸ್ತಿ ಪತ್ರ ಅಂತ ಹಿಡ್ಕೊಂಡು ಇದು ಯಾವುದೇ ಎಲ್ಲ ಚಿಕ್ಕ ಮಕ್ಕಳು ಬುಕ್ ಹಿಡ್ಕೊಬಿಟ್ಟೈತಲ್ಲ ಅಮ್ಮ. ಈಗೇನು ಹೇಳಿ, ಇಂಗ್ಲೀಷು ಪೇಪರು ಯಾರ ಕೈಯಾಗಿರ್ತದೋ ಅವ್ರದ್ದೇ ಆಸ್ತಿ ಅಂತ ಹೇಳು ಅಂತ ಹೇಳಿದ್ದ ಈ ಬಾಣ್ಲಿ ನನ್ನ ಮಗ. ನನಗೇನಂತೆ 1,000 ರೂಪಾಯಿ ಸಿಗ್ತದಲ್ಲ, ಅವ್ನು ಹೆಂಗೆ ಇರ್ತಾನೋ ಹಂಗೆ ಹೇಳೋದು, ಒಯ್ತಿರೋದು ಅಷ್ಟೇ. ನೀಯ ಏನೈತೆ ಪತ್ರದಾಗೆ? ಹಣ ಏನೈತೆ ಪತ್ರದಾಗೆ? ಎಲ್ಲ ನನ್ನ ಹೆಸರಿನಾಗೈತಿ ಅಂತ ಹೇಳ್ಬಿಟ್ಟು ಐತಾ? ಓದ್ತಾ ಇದ್ದೀನಿ. ದೆಯ್ಯ ಹೇಳ್ತು ಟ್ವಿಂಕಲ್ ಲಿಟ್ಲ್ ಸ್ಟಾರು ಜಾನಿ ಎಸ್ ಪಪ್ಪ ಐತಿ ಅಂತ. ಇವು ನೋಡಿದ್ರೆ ಎಷ್ಟು ಸೀರಿಯಸ್ ಆಗಿ ಗೊತ್ತವನಲ್ಲ. ಮೇಡಮ್ ಆಸ್ತಿ ಎಲ್ಲ ನಿಮ್ಮ ಹೆಸರಿನಾಗ ಐತೆ. ಹೌದಾ? ಆಸ್ತಿ ಎಲ್ಲ ನನ್ನ ಹೆಸರಿನಾಗ ಐತಾ? ಅಯ್ಯೋ ದೆಯ್ಯ, ನಾನು ಮೋಸ ಮಾಡ್ಬಿಟ್ಟ ನೀನು. ಇಲ್ಲ ಇವ್ರೇನಾದರೂ ಪತ್ರ ಬದಲಾಯಿಸೋ ಜಾಗದಾಗೆ ಆ ಕುಡುಕ ಕೃಷ್ಣ ಪತ್ರ ಬದಲಾಯಿಸ್ಲಿಲ್ವಾ? ಆಸ್ತಿ ಎಲ್ಲ ಇವಳೇ ಬರ್ಸ್ಕೊಬಿಟ್ಲಾ ಏನು? ಅಯ್ಯೋ ನನಗೆ ಈ ಟೆನ್ಷನ್ ಆಯ್ತಾಯ್ತಲ್ಲ. ನೋಡಪ್ಪ ನಂದು ಆಸ್ತಿ ಎಲ್ಲ ನನ್ನ ಹೆಸರಿನಾಗೆ ಐತೆ. ಒಂದ್ಕಿತ ಇದೂ ಓದ್ಬಿಡಪ್ಪ. ಓದಿ ಇವಳ ಹತ್ರನೂ ಆಸ್ತಿ ಪತ್ರ ಅಂತ ಹೇಳ್ಬಿಟ್ಟು ಮಾಡಿಕೊಂಡೋಳೆ. ಅದೇನು ಆಸ್ತಿ ಪತ್ರವೋ ಇಲ್ಲ ಯಾವ ಪತ್ರವೋ ನನಗಂತೂ ಗೊತ್ತಿಲ್ಲ. ಒಂದ್ಕಿತ ಓದ್ಬಿಟ್ಟು ಹೇಳಿ ಅದೇನು ಅಂತ ಹೇಳ್ಬಿಟ್ಟು ಓದ್ಬಿಟ್ಟು ಹೇಳಿ. ನೋಡಿ ಆಸ್ತಿ ಎಲ್ಲನೂ ಅಚ್ಚು ಕನ್ನಡದಲ್ಲಿ ನನ್ನ ಹೆಸರಿನಾಗೆ ಐತೆ. ಆಸ್ತಿ ಎಲ್ಲನೂ ನನ್ನ ಹೆಸರಿನಾಗೆ ಬರ್ದಿರೋದಿದು. ಒಂದ್ಕಿತ ನೋಡ್ಬಿಟ್ಟು ಓದಿ ಹೇಳಿ. ಅವಳ ಹೆಸರಿನಾಗ ಇರೋಕ್ಕೆ ಶಾರದಾ ಸಾಧ್ಯನೇ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಎಲ್ಲ ನಿನ್ನ ಹೆಸರಿನಾಗ ಅಷ್ಟೇ ಇರೋದು ನೋಡು. ಸರಿ ತೋರಿಸಿ ಮೇಡಮ್. ಅಯ್ಯೋ ದೇವ, ಎಲ್ಲ ಆಸ್ತಿ ಯಮ್ಮನ ಹೆಸರಿನಾಗೆ ಐತಲ್ಲಪ್ಪ. ಇಷ್ಟೊಂದು ಆಸ್ತಿ ಎಲ್ಲ ಯಮ್ಮನ ಹೆಸರಿನಾಗೆ ಐತಾ? 50 ಎಕರೆ ಹೊಲ, ಫ್ಯಾಕ್ಟ್ರಿ, ಮನೆ, 5 ಮನೆ, ದನ ಹಸ ಕರ ಎಲ್ಲ ಸೇರಿ ಆಸ್ತಿ ಯಮ್ಮನ ಹೆಸರಿನಾಗೆ ಐತೆ. ಆಯಮ್ಮ ಜಾನಿ ಎಸ್ ಪಪ್ಪ ಅಂತ ಬರ್ಸ್ಕೊಂಬಂದವಳೆ. ಇಡೀ ಆಸ್ತಿನೇ ಬರ್ಸ್ಕೊಂಡವಳೆ. ಆದರೆ 1,000 ರೂಪಾಯಿ ಕೊಟ್ಟರೆ ಬಾಂಡ್ಲಿಗೋಸ್ಕರ ಸುಳ್ಳು ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಏನು ಮಾಡಲಿ? ಅಯ್ಯೋ ಸರ್ ನಾವು ಓದ್ಬಿಟ್ಟು ಹೇಳಿ. ಪಾಪ ಆಯಮ್ಮಂಗೂ ಬ್ಯಾರೆ ಕೆಲಸ ಇರಕ್ಕಿಲ್ವೇ? ಇನ್ನೂ ಈ ಮನೆ ಖಾಲಿ ಮಾಡ್ಕೋಬೇಕು, ಹೋಗಬೇಕು. ಆಸ್ತಿ ಎಲ್ಲನೂ ಪತ್ರ ಓದಕ್ಕೆ ನಮ್ಮ 4 ಜನಕ್ಕೂ ಸರಿಯಾಗಿ ಬರೋಕ್ಕಿಲ್ಲ ಕಣಪ್ಪ. ನೀನೇ ಬುದ್ಧಿವಂತ ಅಂತ ಕರ್ಸಿದೀವಿ. ಅದೇನೋ ಸರ್ ನಾವು ಓದ್ಬಿಟ್ಟು ಹೇಳ್ಬಿಟ್ಟು ಹೋಗಪ್ಪ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇವಳ ಹತ್ರ ಕಿತ್ತಾಡ್ಕೊಂಡು ಒತ್ತು ಬೇಳು ಕುಂತ್ಕೋಬೇಕಾಯ್ತದೆ. ನನಗೂ ಕಿತ್ತಾಡ್ ಸಾಕಾಗೋಗ್ಬಿಟ್ಟೈತೆ ನನಗೂ. ಅಯ್ಯೋ ಬಿರ್ನ ಮನೆ ಖಾಲಿ ಮಾಡಿಸ್ಬೇಕು. ಅದೇನೈತೆ ಪತ್ರದಾಗೆ ಅಂತ ಹೇಳ್ಬಿಟ್ಟು ಸರ್ ನಾವು ಓದಿ ಹೇಳಿ.
ಅಣ್ಣ ಹೇಳಿ ಅಣ್ಣ. ಅದು ಮೇಡಮ್, ಅದು ಆ್ಯಕ್ಚುಲಿ ಅದೇನು ಅಂತ ಹೇಳಿದ್ರೆ ನಿಮ್ಮ ಆಸ್ತಿ ಅಂದರೆ ಈ ಆಸ್ತಿ ಎಲ್ಲ ಅದು ಹೇಳಿ ಸರ್ ಹೇಳಿ. ಮೇಡಮ್, ಈ ಆಸ್ತಿ ಎಲ್ಲ ನಿಮ್ಮ ಹೆಸ್ರನ್ನಾಗೇನಿಲ್ಲ. ಈ ಆಸ್ತಿ ಎಲ್ಲನೂ ಶಾರದಾ ಹೆಸ್ರನ್ನಾಗೇನೇ ಇರೋದು. ನಿಮ್ಗೆ ಆಸ್ತಿ ಬರ್ಕೊಡೋದಕ್ಕಿಂತ ಮುಂಚೆ ಒಂದು ವಾರ ಮುಂಚೆನೇ ಅವರು ಆಸ್ತಿನ ಎಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ನಿಮ್ಮ ಹೆಸ್ರನ್ನಾಗೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಅವ್ರ ಮುಂಚೆ ಎಲ್ಲ ಬರ್ಸ್ಕೊಂಡವ್ರೆ ಅಂತಂದಮೇಲೆ ಅವ್ರ ಹೆಸ್ರನ್ನಾಗೆ ಆಸ್ತಿ ಇರ್ತದೆ ಮೇಡಮ್. ಇದೆಲ್ಲ ಸ್ವಲ್ಪ ಡ್ಯೂಪ್ಲಿಕೇಟ್ ಅಂತ ಅನಿಸುತ್ತೆ ಅಷ್ಟೇ. ಇದು ಕನ್ನಡದಲ್ಲಿದೆ, ಅದು ಇಂಗ್ಲೀಷಲ್ಲಿದೆ ಅಷ್ಟೇ. ಡೌಟ್ ಇದ್ದರೆ ಬೇಕಾದರೆ ಓದ್ಕೊಳ್ಳಿ ನೀವೇನೆ. ಅಯ್ಯೋ ಸರ್, ಇದೇನು ಹೇಳ್ತಾ ಇದ್ದೀರಾ? ಆಸ್ತಿ ಎಲ್ಲ ನನ್ನ ಹೆಸ್ರನ್ನಾಗೇನೇ ಇರೋದು. ಏನೇ ಬಿತ್ರಿ ಶಾನೆ ಅಳ್ಳಾಡ್ತಿದ್ದೆ, ನನ್ನ ಹೆಸ್ರನ್ನಾಗಿರೋದು ಅಂತ. ಅಯ್ಯೋ ಪಾಪ, ನೀವು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ನೋಡಮ್ಮ, ಇವನೇ ನನಗೆ ಬೇಕಾಗಿರೋನಲ್ಲ, ಇದು ನಿನಗೆ ಬೇಕಾಗಿರೋನಲ್ಲ. ಪಾಪ ಇವಯ್ಯ ಏನಕ್ಕೆ ಸುಳ್ಳು ಹೇಳ್ತಾನೆ. ಲೇ, ನೀನು ಆಸ್ತಿ ಬರ್ಸ್ಕೊಳ್ಳೋದಕ್ಕಿಂತ ಒಂದು ವಾರ ಮುಂಚೆ ಆಸ್ತಿನ ಬರ್ಸ್ಕೊಂಡವಳು ನಾನು ಕಣ್ಲೇ. ಪೇಪರ್ ಕೈಯಾಗೆ ಇರಬೇಕಾದ್ರೆ ನಿಂದೇನ್ಲೇ ಹೊಸ ನಾಟಕ? ಏಯ್, ಈಗ ಗೊತ್ತಾಯ್ತಾ ಆಸ್ತಿ ಎಲ್ಲ ಯಾರ ಹೆಸ್ರನಾಗ ಐತಿ ಅಂತ ಹೇಳ್ಬಿಟ್ಟು? ಮೇರಿ ಚೆನ್ನಾಗಿ ಮೇರಿ, ಆಸ್ತಿ ಅಂತ 10 ರೂಪಾಯಿ ನಿನ್ನ ಹೆಸ್ರಾಗಿಲ್ಲ. ಅವಮ್ಮ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಲು ಅಂದರೆ ಇವಳಿಗೆ ಸರಿಯಾಗಿ ನಾಲ್ಕು ರುಬ್ತಾರೆ. ಹೆಂಗನ ಮಾಡ್ಕೊಳ್ಳಿ ಬಿಡು, ನನಗೆ ಯಾಕೆ. ನೋಡಿ, 1000 ರೂಪಾಯಿ ನಾನು ಕೊಟ್ಬಿಡಿ, ಸರ್ನ ಕೊಟ್ಬಿಡಿ. ಕೊಡ್ತೀನಿ ಒಳ್ಳೆ ಕೆಲಸ ಮಾಡಿದ್ಯಾ. ಇನ್ನೂ ಇಂಥವು ಏನ ಕೆಲಸ ಇದ್ರೆ ಕರಿತೀನಿ, ಬಂದು ಮಾಡಿಕೊಡು. ಏಥು ಕೊಡೆಯ ಮುಚ್ಕೊಂಡು ಸುಮ್ಮನೆ ಹೇಳ್ತಾನೆ. ನಿನಗನ ಗೊತ್ತೇನಯ್ಯ ಆಸ್ತಿ ಯಾರ ಹೆಸ್ರನಾಗ ಐತಿ ಅಂತ ಹೇಳ್ಬಿಟ್ಟು? ಗೊತ್ತಿಲ್ಲದೆ ಏನಿಲ್ಲ, ನಾನು ಎಂಟ್ರ ಹೆಸ್ರನಾಗೇ ಇರೋದು ಅಂತ ನನಗೆ ಗೊತ್ತು. ಆಸ್ತಿ ಎಲ್ಲನೂ ಕಂಡರ ಹೆಸ್ರನಾಗ ಏನಕ್ಕಿತ್ತದ ಆಸ್ತಿ ಎಲ್ಲನೂ. ಬಾ, ಬಾಯಿ ಮುಚ್ಕೊಂಡು 1000 ರೂಪಾಯಿ ಕೊಡ್ತೀನಿ, ಇಸ್ಕೊಂಡು ಹೋಗು. ಅಯ್ಯೋ ಬಿಡಯ್ಯ ಅತ್ತ. ಸರಿ ಬಾ ಕೊಡು. ಬನ್ನಿ ಸರ್, ಬನ್ನಿ. ತುಂಬ ಒಳ್ಳೇದಾಯ್ತು ನೀವಂತಂದ್ರೆ. ನಮಗೆಲ್ಲನೂ ಬಂದ್ಬಿಟ್ಟು ಆಸ್ತಿ ಯಾರ ಹೆಸ್ರನಾಗೈತೆ ಅಂತ ಹೇಳಿದ್ದು ಮಾಡಿದ್ದು ಎಲ್ಲನೂ ನಮಗೆ ಭಾಳ ಖುಷಿ ಆಯಿತು ಸರ್, ಭಾಳ ಖುಷಿ ಆಯಿತು. ಬನ್ನಿ ಬಿಟ್ಬತ್ತೀನಿ ನಿಮ್ಮನ್ನ ಅಲ್ಲಿ ಗಂಟ. ಏನೇ ಮಳ್ಳಿ ರೋಜಾ, ನನಗೆ ಯಾಮರ್ಸ್ಬಿಟ್ಟು ನಿಮ್ಮ ಅಮ್ಮನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮನ್ನೇ ಯಾಮರ್ಸ್ಬಿಟ್ಟು ಆಸ್ತಿ ಎಲ್ಲ ಹೊಡ್ಕೊಂಬಿಟ್ಟು ನನಗೇನೇ ತಿರುಪ್ತಿ ನಾಮ ಹಾಕ್ಬಿಟ್ಟು ಮಜಾ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಕುಂತಿದ್ದಲ್ಲ ಮನೆಯಾಳಿ. ನಿನ್ನಂತ ಮನೆಯಾಳಿ ಹುಡಿಕೊಂಡು ಹೋದು ಸಿಗಕ್ಕಿಲ್ಲ. ದೇವರು ಸರಿಯಾಗಿ ನೀಯ ಮಾಡೋ. ನಿನಗಂತೂ ಆಸ್ತಿನ ನಾನು ಬರ್ಕೊಡೋಕ್ಕಿಂತ ಮುಂಚೆನೇ ಹೆಂಗೋ ಶಾರದಿನ ನನ್ನ ಆಸ್ತಿ ಎಲ್ಲ ಬರ್ಸ್ಕೊಂಡಿದ್ಲು. ಅಂದರೆ ನಿನಗೆ ನಾನು ಆಸ್ತಿ ಬರ್ಕೊಡ್ಬೇಕಾರೆ ನನ್ನ ಹೆಸರನ್ನ 10 ಪೈಸೆನೂ ಆಸ್ತಿ ಇರಲಿಲ್ಲ. ಸದ್ಯ ಮನೆಯಾಳಿ ತೊಲಗೆ ಇಲ್ಲಿಂದ ಸಾಕು. ನೀನು ನಿಮ್ಮಮ್ಮ ನನ್ನೇ ಆಟಾಡಿಸಿ ಪ್ಯಾಕ್ಟಿಕ್ದಾಗೆಲ್ಲ ಅವಮಾನ ಮಾಡಿ ಏನೇನೋ ಮಾಡ್ಬಿಟ್ಟೆ ಅಲ್ವೇನೆ. ಏಯ್, ಹೀಗೆ ಗೊತ್ತಾಯ್ತೇನೆ. ದೇವರು ಒಳ್ಳೆಯ ಕಡೆ ಯಾವಾಗೂ ಇರ್ತಾನೆ ಅಂತ ಹೇಳ್ಬಿಟ್ಟು ಮನೆಯಾಳಿ ಖಾಲಿ ಮಾಡ್ಕೊಂಡು ಹೋಗಿ ಏನೋ ನೋಡೋಕೆ ಒಂಚೂರು ಸಂದಕ್ಕಿದೆಯಾ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ನಿಂಗೆ ಆಸ್ತಿ ಬರ್ಕೊಡ್ತೀನಿ ಅಂತಂದರೆ ಬೆಂಗಳೂರಾಗ ನನ್ನ ಆಸ್ತಿ ಐತಿ ಅಂತ ಇಡೀ ಬೆಂಗಳೂರೆಲ್ಲ ಸುತ್ತಾಡಿಸ್ಬಿಟ್ಟೆ ನಾನು ಬರೀ ಮೊಯ್ಯಕ್ಕೆ ಬರಂಗೆ ಮಾಡ್ಬಿಟ್ಟೆ ನಿನ್ನ. ಬುಡ್ತೀನ ನಿನ್ನ? ಬುಡಕ್ಕಿಲ್ವೇ ನಿನ್ನ? ಬುಡಕ್ಕೆ ಇಲ್ಲ ನಿನ್ನ. ಉಗಿರಿ ಮಕ್ಕೆ ಸಾವ್ಕಾರೆ. ಕಂಡೋರ ಆಸ್ತಿ ಅಂತಂದ್ರೆ ಬಾಯ್ ಬಿಟ್ಕೊಂಡು ಬಾಸಾಕಂತಾಳೆ ಇವಳಂತೂ. ಈಗ ಗೊತ್ತಾಯ್ತಲ್ಲ ಆಸ್ತಿ ಎಲ್ಲ ಯಾರ ಹೆಸ್ರನಾಗೈತೆ ಅಂತ. ಇನ್ನು ಮುಂದಕ್ಕನ ಮುರುವಾದಾಗ ಬಿದ್ದಿತ್ತಾಳೆ ಸಾವ್ಕಾರೆ. ಬರ್ರಿ, ನಮ್ಗೆ ಯಾಕೆ ಬೇಕು? ಹಾಳು ಬಿದ್ದೋಗ್ಲಿ ಹಾಳಾದೋಳು. ಏಯ್, ಮನೆ ಖಾಲಿ ಮಾಡ್ಕೊಂಡು ನಾವೇನೇನೋ ಗಂಟು ಮುಟ್ಟೆ ಕಟ್ಕೊಂಡು ಒಯ್ತಾ ಇರೋ. ಅಯ್ಯೋ ಶಾರದಾ, ಇನ್ನೂ ಮುಗ್ದಿಲ್ವೇನೆ ನಿಂದು? ಇನ್ನೂ ಅಲ್ಲಿ ಹೋಗ್ಬಿಟ್ಟು ನಮ್ದು ಕಂಪ್ನಿ ಬೇರೆ ಓಪನ್ ಮಾಡಬೇಕು. ಊರಿ ಅದು ಬೇರೆ ಅರ್ಜೆಂಟಾಗಿ ಓಪನ್ ಮಾಡಬೇಕು. ಅಲ್ಲಿಗೆ ಹೋಗೋಣ ಇವಾಗ. ರೀ ನೋಡ್ರಿ, ನೀವು ನಾನು ಬರ್ತೀನಿ. ಬಾಬಾ ಸರ್ನ ಹೋಗೋಣ ಬಾ ಜೊತೆಗೇನೆ. ಅಯ್ಯೋ ಸಾವ್ಕಾರೆ, ಅಯ್ಯೋ ಪಾಪ, ಈ ಮನೆಯಾಳಿಗೆ ಅರ್ಗಿಸ್ಕೊಳಕ್ಕಾಯ್ತಿಲ್ಲ, ಏನೂ ಇಲ್ಲ. ನೋಡಿ ನೋಡಮ್ಮ, ಇನ್ನು ಅರ್ಧ ಗಂಟೆ 1 ಗಂಟೆ ಟೈಮ್ ಕೊಡ್ತೀನಿ. ರೋಜಾ ಇನ್ನು ಅರ್ಧ ಗಂಟೆನ 1 ಗಂಟೆ ಟೈಮ್ ಕೊಡ್ತೀನಿ. ನಾನು ಪ್ಯಾಕ್ಟ್ರಿ ತಕೋಗಿ ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ಬೇಕಷ್ಟೇನೆ. ರೀ ನಡೀರಿ, ಪ್ಯಾಕ್ಟ್ರಿ ತಕೋಗೋಣ. ಆಸ್ತಿ ಎಲ್ಲ ನಮ್ದು ಅಂತ ಆದ್ಮೇಲೆ ಈ ಮನೆಯಲ್ಲಿ ಏನು ಮಾಡಂಗವಳೆ ಎಲ್ಲ ಬೀಗ ಹಾಕ್ಬಿಟ್ಟು ಮಾಡಿದೀವಿ. ನೀವು ನೋಡಿರಿ. ಅಬ್ಬಾ, ಶಾರದನ ಹೆಸ್ರನಾಗೈತೆ. ಇವಳು ಕತೆ ಮುಗಿಸಿ ಆರಾಮಾಗಿ ನಾನಂತೂ ಇವಳು ಕತೆ ಮುಗಿಸಿ ಆಸ್ತಿ ಎಲ್ಲ ನನ್ನ ಹೆಸರು ಬರ್ಸ್ಕೊತೀನಿ. ನೋಡ್ತಿರು, ಇವಳನ್ನ ಮುಗ್ಸೋಕೊಂದು ಒಳ್ಳೆ ಪ್ಲಾನ್ ಮಾಡಬೇಕಲ್ಲ. ನಡೀರಿ. ದಯ್ಯ, ಐ ಹೇಟ್ ಯು. ನಾನು ಎಷ್ಟು ನಂಬ್ಕೊಂಡಿದ್ದೆ. ನೀನೇನೋ ದೊಡ್ಡದಾಗೆಲ್ಲ ನನ್ನ ಹೆಸರಿಗೆ ಆಸ್ತಿ ಬರ್ಸ್ತೀಯಾ ಅಂತ ಅನ್ಕೊಂಡಿದ್ದೆ. ಆಸ್ತಿ ಪತ್ರ ಎಲ್ಲ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೆ. ಆ ಕೃಷ್ಣನ್ ಬೇರೆ ಕಳಿಸಿದ್ದೆ ಆಸ್ತಿ ಪತ್ರನ ಎಕ್ಸ್ಚೇಂಜ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ನೀನು ಎಕ್ಸ್ಚೇಂಜು ಮಾಡಿಸ್ಲಿಲ್ಲ, ಏನೂ ಮಾಡಿಸ್ಲಿಲ್ಲ. ಈಗ ನೋಡು, ಎಲ್ಲ ಆಸ್ತಿನೂ ಈ ಮನೆಯಾಳಿ ಹೆಸ್ರನಾಗೈತಂತೆ, ನನ್ನ ಹೆಸ್ರನಾಗ ಏನೂ ಇಲ್ವಂತೆ. ದಯ್ಯ, ನೀನು ಮೋಸ ಮಾಡ್ಬಿಟ್ಟ ನನಗೆ. ನೀನು ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಗಂಡಂಗೆ ಹೆಂಗೆಂಗೋ ಬುದ್ಧಿ ಕಲಿಸ್ಬೇಕು, ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ. ಅದೇನೂ ಆಯ್ತಾನೆ ಇಲ್ವಲ್ಲ ಇವಾಗ. ಹೀಗೆ ಏನು ಮಾಡಲಿ ನಾನು ಪದ್ದಿ ಮಂತ ಕೊಯ್ತೀನಿ. ಪದ್ದಿನೂ ದೆಯ್ಯೂ ನಿನಗೆ ಕ್ವಶನ್ ಮಾಡಿ ಕೇಳ್ತೀನಿ, ಯಾಕೆ ಹಿಂಗೆ ಮಾಡಿದ್ರಿ ನನಗೆ ಅಂತ ಹೇಳ್ಬಿಟ್ಟು. ನಾನು ಹೆಂಗೋ ನನ್ನ ಪಾಡು ನಾನು ಮನೆಗಿದ್ದೆ, ಏನೇನೋ ಆಸೆ ಹುಟ್ಟಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಇಲ್ಲೆಲ್ಲ ನನಗೆ ಅವಮಾನ ಮಾಡಿಬಿಟ್ರು. ಇರು, ಪದ್ದಿ ಮಂತ ಕೊಯ್ತೀನಿ ಫಸ್ಟು.